ಗ್ಯಾರಂಟಿಗಳಿಗೆ ತುಂಬ ಕಾನ್ಫಿಡೆನ್ಸ್ ಕಾಂಗ್ರೆಸ್ಸಿಗಿದೆ ಈ ಬಾರಿ. ಗ್ಯಾರಂಟಿ ನಿಮ್ಮ ಕೈ ಹಿಡಿಯುತ್ತೆ ಅನ್ನುವಂಥದ್ದು ಅಲ್ವಾ ಸರ್? ಗ್ಯಾರಂಟಿಗಳು ನಿಮ್ಮ ಕೈ ಹಿಡಿಯುತ್ತೆ, 100% ಹಿಡಿಯುತ್ತೆ. ಮಹಿಳೆಯರ ಜೊತೆಗೆ ನಿಂತ್ಕೊಳ್ತಾರೆ. ಮಹಿಳೆಯರಲ್ಲ, ಕುಟುಂಬದ ಎಲ್ಲ ಸದಸ್ಯರುಗಳು ಕೂಡ ನಿಂತ್ಕೋತಾರೆ. ಗ್ಯಾರಂಟಿ ಕೈ ಹಿಡಿಯೋದೇ ಅನ್ನೋದಾಗಿದ್ದಿದ್ರೆ ಕಿಚನ್ ಐಟಮ್ಸ್ ಗಳನ್ನ ಯಾಕೆ ಕೊಡಬೇಕಾಗಿತ್ತು ಜನರಿಗೆ? ಅದು ಕೂಡ ಆರೋಪ ಬರ್ತಾ ಇದೆ. ಆರೋಪಗಳನ್ನ ಮಾಡತಕ್ಕಂಥದ್ದು ರಾಜಕೀಯ ಪಕ್ಷಗಳ ಹವ್ಯಾಸ. ರಾಜಕೀಯ ಪಕ್ಷಗಳ ಒಂದಲ್ಲ ಒಂದು ಆರೋಪಗಳನ್ನ ಮಾಡ್ತಾನೆ ಇರ್ತಾರೆ. ಬಟ್ ನಿಮ್ಮ ಕ್ಷೇತ್ರದಲ್ಲಿ ಹೋದಾಗ ನಾನು ಹೋಗಿದ್ದೆ, ಹೆಣ್ಮಕ್ಳಿಗೆ ಕೊಟ್ರಿ ನಮ್ಮ ಕಡೆ ಕಿತ್ಕೊಂಡ್ರಿ ಅಂತ ಹೇಳಿ. ಏನು ಗಂಡು ಮಕ್ಕಳು ಹೇಳೋರು ಏನ ದುಡ್ಡನ್ನ 2,000 ರೂಪಾಯಿ ನಮ್ಮ ಹೆಣ್ಮಕ್ಳಿಗೆ ಕೊಟ್ರಿ, ನಮ್ಮ ಕಡೆಗೆ ಮಾತ್ರ 4-5 ಸಾವಿರ ರೂಪಾಯಿ ಕಿತ್ಕೊಳ್ತೀರಾ ನೀವು ಅಂತ ಹೇಳಿ. ಅರ್ಥ ಆಗ್ಲಿಲ್ಲ ನನಗೆ. ಎಣ್ಣೆ ವಿಚಾರದಲ್ಲಿ ವಿಚಾರದ ಬಗ್ಗೆ ನನಗೆ ಗೊತ್ತಿಲ್ಲ. ನಿಮ್ ಸರ್ಕಾರ ಅದನ್ನೇ ಆರೋಪ ಮಾಡುತ್ತೆ, ಇಲ್ಲಿ ಈ ಕಡೆ ಕೊಟ್ಬಿಟ್ಟು ಈ ಕಡೆ ಕಿತ್ಕೊಳ್ತಾರಲ್ಲ ಸರ್, ಹೆಂಗ್ ಮಾಡಬೇಕು ಅಂತ ಹೇಳಿ. ಕುಡಿಯೋದು ಬಿಡ್ರಪ್ಪ ನಾವು ಅಂತಂದ್ರೆ ಸರ್ಕಾರ ಕೇಳಿ ನಿಲ್ಸಕ್ ಕೇಳಿ ಅಂತ ಹೇಳಿ. ನೋಡಿ, ಎಣ್ಣೆ ವಿಚಾರನೇ ಬೇರೆ, ಹೆಣ್ಮಕ್ಳ ವಿಚಾರನೇ ಬೇರೆ. ಹೆಣ್ಣುಮಕ್ಕಳು ಈ ದೇಶದ ಕಣ್ಣು. ಓಕೆ, ಅವರು ತಾಯಿ ಸಮಾನವಾಗಿ ಕೆಲಸ ಮಾಡಿದ್ದಾರೆ, ಸಹೋದರಿ ಸಲುವಾಗಿ ಕೆಲಸ ಮಾಡಿದ್ದಾರೆ, ಪತ್ನಿ ಸಲುವಾಗಿ ಕೆಲಸ ಮಾಡಿದ್ದಾರೆ. ಕುಟುಂಬದ ನಿರ್ವಹಣೆ ಅವ್ರ ಕೈಯಲ್ಲಿದೆ. ಬಹಳ ಬುದ್ಧಿವಂತಿಕೆಯಿಂದ ಇವತ್ತು ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈ 5 ಗ್ಯಾರಂಟಿಗಳೇನಿದೆ, ಈ ರಾಜ್ಯದ ಮುಂದಿನ ಚಿತ್ರಣವನ್ನು ಬದಲಾಯಿಸ್ತಕ್ಕಂಥ ಕೆಲಸ ನೀವು ಎಲ್ಲ ನೋಡ್ತೀರಿ. ಇನ್ನೆರಡು ವರ್ಷ ಆದಮೇಲೆ ಕರೆದು ಹೇಳಿ, ನನ್ನನ್ನು ಕೇಳಿ, ಯಾವ ರೀತಿಯಾದಂಥ ಆರ್ಥಿಕ ಬದಲಾವಣೆ ಇಡೀ ರಾಜ್ಯದಲ್ಲಿ ಒಂದು ಧ್ರುವೀಕರಣ ಆಗಿದೆ ಅಂತಕ್ಕಂಥದ್ದು ನೀವೇ ನೋಡೋರಂತೆ.